ಜಗತ್ತು ದೊಡ್ಡ ಆಸ್ಕರ್ ಪ್ರಶಸ್ತಿ ಪಡೆಯುವಂತ ಕಲಾದ ನೀವು ಹೇಗಿರ್ಬೇಕಂತ ಜೀವನ ಹೇಗಿರ್ಬೇಕಂತ ಬಯಸ್ತೀರಿ. ಅವನು ಹೇಳಿದ ಧಾರಾಕಾರವಾಗಿ ಮಳೆ ಸುರಿತಾ ಇರಬೇಕು, ಆ ಮಳೆಯಲ್ಲಿ ನಾನು ನೆನ್ಕೊಂಡು ಹೋಗ್ತಾ ಇರ್ಬೇಕಂತ ಹೇಳ್ತಾನ. ದೊಡ್ಡ ಕಲಾವಿದ, ದೊಡ್ಡ ಐಶ್ವರ್ಯ, ಅವ್ನು ಬೇಕಾದ ಸಂಪತ್ತಿತ್ತು, ಅಂತವನು ಆರಾಮಾಗಿರ್ಬೇಕಂತ ಬಯಸ್ತಿಲ್ಲ, ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕಂತ. ಯಾಕೆ ಇಂಥದ್ದು ಯಾಕೆ ಬಯಸ್ತೀರಿ ಅಂತ ಹೇಳಿದ್ರೆ, ನಾನು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ರೆ ಕಣ್ಣೀರು ಯಾವುದು ಮಳೆ ನೀರಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅದಕ್ಕೆ ಹಂಗೆ ಹೋಗೋಕೆ ಇಷ್ಟಪಡ್ತೀನಿ ಅಂತ ಹೇಳಿದಂತ. ಅಂದ್ರೆ ಅಂತವನಿಗೆ ಅಷ್ಟೊಂದು ಕಷ್ಟ ಇರ್ಬೇಕಾದ್ರೆ ಸಣ್ಣ ಸಣ್ಣ ಜೀವನದಲ್ಲಿ ಯಾರಿಗೆ ಎಷ್ಟು ಕಷ್ಟ ಇರಕ್ಕಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ನೀರು ಇದ್ದಾಗಿರ್ಬೇಕು. ನೀರು ಯಾವ ಪಾತ್ರೆಗೆ ಹಾಕ್ತಿವಿ ಅದ್ರಂಗಾಗಿ ಸುಮ್ಮನೆ ರಾಜಿ ಮಾಡ್ಕೊಂಡಿರುತ್ತೆ ಹೊರತು ಯಾವ್ದ್ರ ಜೊತೆಗೂ ಜಗಳಕ್ಕೆ ಹೋಗೋದಿಲ್ಲ. ಆದ್ರೆ ಕಲ್ಲು ಯಾವ ಪಾತ್ರೆ ಹಾಕಿದ್ರೆ ಜಗಳ ಮಾಡ್ಕೊಂಡು ಪಾತ್ರೆನಾರ ಹೊಡಿಯುತ್ತೆ, ಇಲ್ಲ ತಾನಾರ ಹೊಡ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಅಂತ ನೀರಿನಂತ ಅದಕ್ಕೆ ಬೀಜಗಳೆಲ್ಲ ಹುಲ್ಲಾದು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ವಿನಿಮಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿ ಮಾತು ಹೇಳ್ತಾರಲ್ಲ, ಅಂತ ಫ್ಲೆಕ್ಸಿಬಲ್ ಜೀವನವನ್ನು ನಾವು ಅನುಸರಿಸಿದ್ದೆ ಆಯ್ತಂದ್ರೆ ಏನ್ ಬೇಕಾದ್ರೂ ಕೂಡ ಸಾಧನೆ ಮಾಡಬಹುದು. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮೊಂದಿಗೆ ಇರ್ತಕ್ಕಂಥದ್ದು. ಆ ಒಂದು ಇವತ್ತೇನು ಬಂದಿದ್ದೀರಿ ಬಹಳಷ್ಟು ದೂರದಿಂದ, ವಿಶೇಷವಾಗಿ ನಮ್ಮ ನೆಲಮಂಗಲದಿಂದ ಎಲ್ಲಾ ಕಡೆಗೆ ಬಂದಿರತಕ್ಕಂಥದ್ದು, ದೂರದ ಗೌರಿಬಿದನೂರಿನಿಂದ ಈ ಒಂದು ಸಮಾರಂಭಕ್ಕೆ ಬಂದಿರತಕ್ಕಂಥದ್ದು, ಸುತ್ತಮುತ್ತಲ ಎಲ್ಲಾ ಪ್ರಾಂತ್ಯಗಳಿಂದ, ಎಲ್ಲಾ ಗ್ರಾಮಗಳಿಂದ ಈ ಒಂದು ಸಮಾರಂಭಕ್ಕೆ ಬಂದದ್ದು ಎಲ್ಲರ ಉದ್ದೇಶ ಒಂದೇ, ಪೂಜ್ಯರಿಗೆ ಶುಭವನ್ನು ಹಾರೈಸಬೇಕು ಅನ್ನುವಂಥದ್ದು ಅಷ್ಟೇ. ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನಿದೆ? ನಾನು ವಿದೇಶಕ್ಕೆ ಹೋಗಿ ಮನೆಗೆ ಪೂಜೆ ಮಾಡಿ ಒಂದು $10 ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದ್ಬಿಟ್ಟೆ ಅಂತಂದ್ರೆ ಆ ಸಂಪತ್ತು ಹೆಚ್ಚು ಕಾಲ ಇರೋದಿಲ್ಲ. ಆದರೆ ಇವತ್ತೇನ್ ನೀವೇನು ಬಂದಿದ್ದೀರಿ, ನೀವು ಎಂತ ಸಂಪತ್ತಪ್ಪ ಅಂದ್ರೆ ಆ ಡಾಲರ್ ಮಾತಾಡೋದಿಲ್ಲ, ಆದ್ರೆ ಮನುಷ್ಯ ಮಾತಾಡ್ತಾನೆ. ಮಾತನಾಡದೇ ಇರತಕ್ಕಂಥ ಸಂಪತ್ತಿಗಿಂತ ಮಾತನಾಡುವಂತ ನೀವೆಲ್ಲ ಇದ್ದೀರಲ್ಲ, ಇದು ನಿಜವಾದಂತ ದೊಡ್ಡ ಸಂಪತ್ತು ಅಂತ ನಾನು ಭಾವಿಸಿರ್ತಕ್ಕಂಥ. ಅದಕ್ಕೆ ಆ ಮಾತಿಗೆ ಬುದ್ಧಿಯವರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು, ಅವ್ರ ಕೀರ್ತಿ ಬೆಳಿಬೇಕು, ಅವ್ರ ಆಯುಷ್ಯ ಬೆಳಿಬೇಕಂತ ಭಾವಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ಯಾವುದೂ ಇಲ್ಲ. ಈ ಸಂದರ್ಭದಲ್ಲಿ ದೂರದಿಂದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ, ವಿಶೇಷವಾಗಿ ಈ ಒಂದು ಸಮಾರಂಭಕ್ಕೆ ದಾಸೋಹ ಸೇವೆ ಮಾಡಿದಂತಹ ನಾಗಬಸವರಾಜು ನಮ್ಮ ಹೊನ್ನಗೈಮಠ ಸ್ವಾಮಿಗಳು ಹೇಳ್ತಾ ಇದ್ರು. ಅದಕ್ಕೆ ನಾನು ಅನ್ನೋದಿಷ್ಟೇ, ಹಾರ ತೊರೆಯಲ್ಲಿ ಮಕ್ಕಳಿಗೆ ಆಹಾರ ತಂದ್ಬಿಟ್ರೆ ಬಹಳ ಸೂಕ್ತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಾವು ಪಲ್ಯನಾಗರಕ್ಕೆ ಹಾಲನರಿಯಲ್ಲಿ ದಿಢವಾದಂತ ಜೀವಗಳಿಗೆ ಅನ್ನ ಆಹಾರವನ್ನು ಕೊಡುತ್ತೆ ಅಂತಂದ್ರೆ ಅದು ಕೋಟಿ ಕೋಟಿ ಪುಣ್ಯದ ಕಾರ್ಯವಾಗತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಈ ಒಂದು ಮಠದಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ, ಸಹಕಾರ, ಸ್ಪಂದನೆ ಸದಾಕಾಲ ಇರಲಿ ಅನ್ನೋ ಮಾತನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಬಂದಂತ ಎಲ್ಲರ ಹೆಸರನ್ನು ಕೂಡ ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಅದನ್ನು ಹೇಳ್ತಾ ಹೋದ್ರೆ ನೀವು ಪದೇ ಪದೇ ಗಡಿಯಾರ ನೋಡ್ತಾನೆ ಇರ್ತೇವೆ. ಆ ಕಾರಣಕ್ಕಾಗಿನೇ ಹಾಗಾಗಬಾರ್ದು ಆಗಿದ್ರೆ ಇವತ್ತು ನೀವೇನು ಬಂದಿದ್ದೀರಿ ಎಲ್ಲರೂ ಕೂಡ ಅತ್ಯಂತ ನಮಗೆ ಹೃದಯ ತುಂಬಿದ ಸಂತೋಷವನ್ನು ಹೊತ್ತು ತಂದಿದ್ದೀರಿ. ನಿಮ್ಮೆಲ್ಲರ ಶುಭ ಆಗಮನ ಮಠದ ಯಾವುದೇ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿರ್ಲಿ ಅಂತ ಶುಭ ಹಾರೈಸ್ತಾ, ಈ ಸಂದರ್ಭದಲ್ಲಿ ದಯಮಾಡಿಸಿ ಆಶೀರ್ವದಿಸತಕ್ಕಂಥ 3 ಪೂಜ್ಯರು. ಒಂದು ಕಾಲದಲ್ಲಿ ಶಿವಗಂಗೆಯಲ್ಲಿ 3 ಮಠ, ಹೊನ್ನಂಗೈ ಮಠ, ಮೇಲನಗೈ ಮಠ, ಕಂಬಾಳ ಮಠ. ಅವರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಮನೆ ಒಂದು 3 ಬಾಗಿಲು ಅನ್ನೋ ತರ ಇದೆ. ಈಗ 3 ಮನೆ ಬಾಗಿಲು ಒಂದೇ ಅನ್ನೋ ತರ ಇದೆ. ಯಾಕಂದ್ರೆ ನಾವೆಲ್ಲಾ ಪೂಜೆಗಿರ್ತಕ್ಕಂಥ ಅಂಥ ಪೂಜೆಯಲ್ಲಿ ಇರ್ತಕ್ಕಂಥ ನಮ್ಮ ಹೊನ್ನಂಗೈ ಮಠದ ಪೂಜ್ಯರು, ಕಂಬಾಳ ಮಠದ ಪೂಜ್ಯರು, ಬಂಡೆ ಮಠದ ಪೂಜ್ಯರು ಎಲ್ಲರೂ ಕೂಡ ದಯಮಾಡಿಸಿ ಆ ಎಲ್ಲಾ ಪೂಜ್ಯರ ಆಶೀರ್ವಾದ ನನಗೆ ಬಹಳ ಯಾಕೆ ಮುಖ್ಯ ಅಂತಂದ್ರೆ ಅವರೆಲ್ಲರೂ ಕೂಡ ನನಗಿಂತ ಹೆಚ್ಚಾಗಿ ಶಿವಕುಮಾರ ಸ್ವಾಮಿಗಳ ಸೇವೆ ಮಾಡಿದಂತ ಪೂಜ್ಯರು ಅವರು 3 ಜನ. ನನಗೆ ಅವಕಾಶ ಸಿಗ್ಲಿಲ್ಲ, ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ್ಬಿಟ್ಟೆ, ಪೂಜ್ಯರ ಸ್ವಾಮಿತ್ವಕ್ಕೆ ಬೆಳೆದಂತ ಅವಕಾಶ ನನಗೆ ಸಿಗ್ಲಿಲ್ಲ. ಆದ್ರೆ ಅವರ ಸೇವೆ ಮಾಡಿದಂತ ಹಸ್ತದಿಂದ ನಮಗೆ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೆ ಯಾವುದು ಕೂಡ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ನಮ್ಮ ಹೊನ್ನಂಗೈ ಮಠದ ಪೂಜೆಯಾಗಿ, ನಮ್ಮ ಕಂಬಾಳ ಮಠದ ಪೂಜೆ ಅಂತಿಮ ಸಮಯದವರೆಗೂ ಕೂಡ ಪೂಜೆಗೆ ಶಿವಪೂಜೆಯನ್ನು ಮಾಡಿಸಿ ಮಂತ್ರವನ್ನು ಹೇಳಿ ಮಾಡಿ ನೋಡಿದ್ರೆ ಅವ್ರು ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ರು ಗೊತ್ತಿಲ್ಲ. ಅಂತ ಪೂಜ್ಯರ ಸೇವೆ ಮಾಡಿರ್ತಕ್ಕಂಥದ್ದು. ಅದೇ ಒಂದು ಪೂಜ್ಯರ ಆಶ್ರಯದಲ್ಲಿ ಬೆಳೆಸ್ತಕ್ಕಂಥ ನಮ್ಮ ಬಂಡೆ ಮಠದ ಪೂಜ್ಯರು ಈ ಹಿಂದಿನ ಪೂಜ್ಯರು ನನ್ನ ಮೇಲೆ ಎಷ್ಟು ಆತ್ಮೀಯತೆ, ಸ್ನೇಹ ಭಾವನೆ ಇಟ್ಕೊಂಡಿದ್ರು ಅದೇ ಪ್ರೀತಿ ವಾತ್ಸಲ್ಯನ ನಮ್ಮ ಈಗಿನ ಪೂಜ್ಯರು ಕೂಡ ವಹಿಸಿಕೊಂಡಿರ್ತಕ್ಕಂಥದ್ದು. ಆ ಎಲ್ಲ ಪೂಜ್ಯರ ಆಶೀರ್ವಾದ ಬಲ ನಮ್ಗಿರ್ತಕ್ಕಂಥದ್ದು.
ಇವತ್ತು ಆಗಮಿಸಿದಂತ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮೊಂದಿಗೆ ಸದಾ ಇದ್ದು ಇನ್ನೂ ಹೆಚ್ಚು ಹೆಚ್ಚು ಎಷ್ಟು ಸಾಧ್ಯವೋ ಅಷ್ಟು ಸಮಾಜದಲ್ಲಿ ಉತ್ತಮ ಕಾರ್ಯವನ್ನು ಮಾಡೋಣ ಅನ್ನೋ ಮಾತನ್ನು ತಿಳಿಸ್ತಾ ಬಂದಿರತಕ್ಕಂತ ಈ ನೀವೆಲ್ಲರೂ ನಮಗೆ ಯಾಕೆ ಶುಭವನ್ನು ಹಾರೈಸಿದಿರೋ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ಆ ಮಹಾಪೂಜ್ಯರ ಆಶೀರ್ವಾದ, ಶ್ರೀ ವೀರಭದ್ರ ಸ್ವಾಮಿಯ ಆಶೀರ್ವಾದ ಮತ್ತು ಯಾವ ಎಲ್ಲ ಆಚಾರ್ಯ ಸಂತರ ಭಗವಂತನ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಇರಲಿ ಅನ್ನೋ ಮಾತನ್ನು ತಿಳಿಸ್ತಾ ನಾನು ಎಲ್ಲೇ ವಿದೇಶಕ್ಕೆ ಹೋದರೂ ಕೂಡ ನಮ್ಮ ಮಠದ ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿಯವರು ಹೊನ್ನಂಗೈ ಮಠದ ಪೂಜ್ಯರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಬಹಳ ಸ್ಮರಿಸಬೇಕಾದಂತ ವಿಚಾರ. ಆ ಎಲ್ಲಾ ಶಿಕ್ಷಕರು ಕೂಡ ತಮ್ಮ ಮಕ್ಕಳು, ನಮ್ಮ ಮಠದ ಎಲ್ಲಾ ಸಿಬ್ಬಂದಿಯವರು ಆ ಮಕ್ಕಳನ್ನ ತಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಪಾಲನೆ ಪೋಷಣೆಯನ್ನು ಮಾಡಿರ್ತಕ್ಕಂಥವರು. ಆ ಎಲ್ಲರ ಸಹಾಯ ಸಹಕಾರವನ್ನು ನಾವು ಸ್ಮರಿಸಬೇಕಾದಂತದ್ದು. ಇವತ್ತಿನ ದಿವಸ ಈ ಹುಟ್ಟು ಹಬ್ಬ ಇಷ್ಟೊಂದು ಬೆಳೀತಾ ಇದೆ ಅಂತಂದ್ರೆ ಮೊದಲು ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಚಿಕ್ಕದಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮುಂದೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ಧರ್ಮಶ್ರೀ ಆರ್ ಚಂದ್ರಶೇಖರಯ್ಯನವರು ಮತ್ತು ಸರ್ವಮಂಗಳ ದಂಪತಿಗಳು ಮತ್ತು ಶಿವರೇನವರು ಶಿವಲಿಂಗಮ್ಮ ದಂಪತಿಗಳು ಅವ್ರ ಮನೆಯಲ್ಲಿನ ಹುಟ್ಟುಹಬ್ಬವನ್ನ ಪ್ರಾರಂಭ ಮಾಡಿಬಿಟ್ರು. ಅವತ್ತಿಂದ ನಾ ಸಣ್ಣ ಮಗುವಿನ ತರ ನಮ್ಗೆ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಆರತಿ ಮಾಡಿ ಅವ್ರ ಹುಟ್ಟು ಹಬ್ಬವನ್ನು ಎಷ್ಟೆಷ್ಟು ಬೆಳೆಸ್ಕೊಂಡು ಬಂದ್ರು. ಇವತ್ತಿಗೂ ಕೂಡ ಅದು ಮುಂದುವರೆದು ಬರ್ಕೊಂಡು ಬಂದಿರ್ತಕ್ಕಂಥದ್ದು. ಬಹುಶಃ ನಾನು ಏನನ್ನ ಹುಡುಕ್ತಾ ಇದ್ನೋ ಅದನ್ನ ಕಂಡದ್ದು ಆ ಒಂದು ಕುಟುಂಬದಲ್ಲಿ ಅನ್ನೋದನ್ನ ನಾನು ಬಹಳ ಅಭಿಮಾನದಿಂದ ಸ್ಮರಿಸಬೇಕಾದಂತ ಇವತ್ತು ಚಂದ್ರಶೇಖರ್ ಅವರು. ಬಹುಶಃ ದೇವರಲ್ಲಿ ನಾವು ಮರೆ ಇಟ್ಟಾಗ ದುಡ್ಡಿನ ರೂಪದಲ್ಲಿ ಬಂದು ದೇವರು ಸಹಾಯ ಮಾಡೋದಿಲ್ಲ, ವ್ಯಕ್ತಿ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನಂತಂದ್ರೆ ಆ ವ್ಯಕ್ತಿಗಳು ಧರ್ಮಶ್ರೀ ಆರ್ ಚಂದ್ರಶೇಖರಯ್ಯನವರು ಮತ್ತು ಶ್ರೀ ಶಿವರೇವಯ್ಯನವರು, ಆ ಕುಟುಂಬದವರು ಅಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಒಂದು ರೀತಿ ಇವನು ಹೇಗೆ ನಡೀತಾನಂತ ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸಿದಂತವ್ರು ನೋಡಿದ್ರೆ ದೇವರು ಇವ್ರ ರೂಪದಲ್ಲಿ ಕೂಡ ನಮ್ಗೆ ಬಂದು ಸಹಾಯ ಮಾಡ್ತಾನೆ ಅನ್ನೋದನ್ನ ನಾನು ಅವತ್ತಿನ ಕಾಲದಲ್ಲಿ ಅರ್ಥಿರ್ತಕ್ಕಂಥದ್ದು. ಅವರೆಲ್ಲರ ಸರನ್ನ ಇವತ್ತು ಆ ಕುಟುಂಬದವರು ಮಾಡಿದಂತ ಆ ಒಂದು ಪ್ರೋತ್ಸಾಹವನ್ನ ಇವತ್ತು ಎಲ್ಲರೂ ಕೂಡ ಅಷ್ಟೇ ಅಭಿಮಾನದಿಂದ ಇವತ್ತು ಇಲ್ಲಿ ಸಮ್ಮಿಲಿತರಾಗಿ ಶುಭವನ್ನು ಹಾರೈಸಿರ್ತಕ್ಕಂಥದ್ದು ನನ್ನ ಜನ್ಮ ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಷ್ಟೇ ದೇಶ ಸುತ್ತಿದ್ರು, ಎಷ್ಟೇ ಮುಂದುವರೆದಂತಹ ದೃಶ್ಯವನ್ನು ನೋಡಿದ್ರು ಕೂಡ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ. ಅವ್ರ ದುಡ್ಡಿನಲ್ಲಿ ಮುಂದುವರಿರ್ಬೋದು, ಸಂಪತ್ತಿನಲ್ಲಿ ಮುಂದಿರ್ಬೋದು, ಆದ್ರೆ ಸಂಸ್ಕಾರ ಮತ್ತು ಸಂಸ್ಕೃತಿಯಲ್ಲಿ ಭಾರತ ದೇಶವನ್ನು ಬಿಟ್ಟರೆ ಮತ್ತೆ ಯಾವ ದೇಶವೂ ಕೂಡ ಬೇಕು. ಇವತ್ತು ಅವರೆಲ್ಲ ನಮ್ಮನ್ನ ಯಾಕೆ ಕರೆದು ಗೌರವಿಸ್ತಾರ ಅಂತಂದ್ರೆ ನಾವು ಭಾರತ ದೇಶದವರು ಅನ್ನೋ ಕಾರಣಕ್ಕೆ. ನಾನು ಅಮೆರಿಕದಲ್ಲಿ ಹೀಗೆ ಹೋಗ್ತಾ ಇದ್ರೆ ಅಲ್ಲಿ ಒಂದು ದೊಡ್ಡ ಕೇಂದ್ರ ಇದೆ, ಟೈಮ್ ಸ್ಕ್ವೇರ್ ಅಂತ ಕರೀತಾರೆ, ಅದು ನ್ಯೂಯಾರ್ಕ್ ನಲ್ಲಿ. ಅಲ್ಲಿ ಒಂದು ನೋಡ್ತಾ ಹೀಗೆ ಹೋಗ್ತಾ ಇದ್ರೆ ಅಲ್ಲಿ ಒಬ್ಬ ಬಂದು ನನ್ನನ್ನ ಕೈ ಹಿಡಿತಾರೆ, ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಾರು ಇದ್ದಾರೆ, ಕರ್ಕೊಂಡು ನೀವು ಎಲ್ಲಿ ಕರ್ಕೊಂಡು ಹೋಗ್ತಂತ ಗೊತ್ತಿಲ್ಲ. ಅವನು ಪ್ಲೀಸ್ ಕರ್ಕೊಂಡು ಹೋದ. ನಾನು ಎಲ್ಲಿ ಆಯ್ತು ನಡಿ ಅಂತ ನನಗೇನು ಆಯ್ತು, ಹೋದ್ರೆ ನಿನ್ ಜೊತೆ ಹೋಗ ನಡಿ, ಇಲ್ಲೇ ಇದ್ಬಿಡ ಅನ್ಕೊಂಡು ನಡಿ, ಎಲ್ಲಿ ಕರ್ಕೊಂಡು ಹೋಗ್ತಂತ ಹೋಗ್ರೆ ಅವನ್ ದೂರ ಕರ್ಕೊಂಡು ಹೋದ. ಅಲ್ಲಿ ಒಂದು ತನ್ನೊಂದು ಅಂಗಡಿ ಇತ್ತದು. ಅವನ ಅಂಗಡಿಲಿ ತನ್ನ ಏನ್ ಪ್ರಾಡಕ್ಟ್ ಇತ್ತು ಅವನ್ ನನ್ನ ಕೈಯಲ್ಲಿ ಎರಡು ಕೈಯಲ್ಲಿ ಹಿಡಿಸ್ಬಿಟ್ಟು ಫೋಟೋ ತಕೊಂಡು ನಮ್ ಜೊತೆಗೆ ಏನ್ ಬಂದಿದ್ರಲ್ಲ ಅವ್ರೆಲ್ಲರಿಗೂ ಕೂಡ ಆ ಪ್ರಾಡಕ್ಟ್ ಉಚಿತವಾಗಿ ಕೊಟ್ಟ, ಎಲ್ಲರ ಜೊತೆಗೇನು ಬಂದವ್ರಿಗೆ. ಅವಾಗ ನಾವು ಅನ್ಕೊಂಡ್ರು ಇಷ್ಟು ಜನ ಇದ್ರು, ಸಿನಿಮಾ ನಟರು ಎಲ್ಲಾರು ಇದ್ರು ನನ್ನ ಜೊತೆಗೆ, ಅವ್ರನ್ನ ಯಾರನ್ನೂ ಕರೀಲ್ಲ. ನನ್ನೇ ಯಾಕಂದ್ರೆ ಅಂತಂದ್ರೆ ಈ ಭಾರತ ದೇಶದ ಸಂತರ ಮೇಲೆ ಅವ್ರಿಗಿದ್ದಂತಹ ಅಭಿಮಾನ, ಇವ್ರ ಕೈ ಮುಟ್ಟಿದ್ದು ಅಕ್ಷಯವಾಗಿ ಬೆಳೀತನ್ನುವಂತ ಭಾವನೆ ಅವನಿಗೆ ಇರ್ತಕ್ಕಂಥ. ಆ ಕಾರಣಕ್ಕೆ ಇವತ್ತು ನಾನು ಎಲ್ಲಿ ಅಮೆರಿಕದಾಗ ಹೋದ್ರೆ ಎಷ್ಟೋ ಜನರಿಗೆ ಸ್ವಾಮೀಜಿ ಅವ್ರಿಗೆ ಗೊತ್ತಿಲ್ಲ, ಆರ್ ಯು ಕಮ್ ಫ್ರಮ್ ಇಂಡಿಯಾ ಅಂತಾರೆ ಅವ್ರು. ಅಂದ್ರೆ ನಾನೇನು ಎದೆ ಮೇಲೆ ಇಂಡಿಯಾ ಅಂತ ಬರ್ಕೊಂಡಿಲ್ಲ,